ದೊಡ್ಡ ಕಾಂಚೀಪುರಂದು ಎಂಡ್ ಪಾಯಿಂಟ್ಗೆ ಬಂದಿದ್ದೇವೆ. ಫಸ್ಟ್ ಅವರ್ಟ್ ಮೇಲೆ ಬಂದ. ಹಾಯ್ ಗಾಯ್ಸ್, ಇವತ್ತು ನಾವು ರಾಣಿಪುರಕ್ಕೆ ಹೋಗ್ತಿದ್ದೇವೆ. ಕಮ್ ಗಾಯ್ಸ್, ಕಾರ್ ಫ್ಯೂಲ್ ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. ನಾವೀಗ ಪುತ್ತೂರಿಂದ ಹೋಗಿ ಸುಳ್ಯಕ್ಕೆ ತಲುಪಿದ್ದೇವೆ. ನಾನೀಗ ಗ್ಲಾಸ್ ಬ್ರಿಡ್ಜ್ ಹೋಗ್ತಿದ್ದೆ. ಇಲ್ಲೊಂದು ಟಿಕೆಟ್ ಸಿಕ್ಕಿದೆ ನನಗೆ 2. ನನಗೆ ಫ್ರೀ ಇತ್ತೆ. ಇದು ಅಪ್ಪನಿಗೆ 200, ಅಮ್ಮನಿಗೆ 200. ಅಲ್ಲಿ ನೋಡಿ ಎಷ್ಟು ಬೆಟ್ಟ ಎಲ್ಲ ಉಂಟು. ಅಲ್ಲಿ ನಾವು ಅಷ್ಟು ಕಷ್ಟಪಟ್ಟು ಬಂದದ್ದು. 1 hour ವೇಸ್ಟ್ ಆಗಿತ್ತು. ಈಗ ನಾವು ಗ್ಲಾಸ್ ಬ್ರಿಡ್ಜಿಗೆ ಬಾಯ್. ಇಲ್ಲಿ ನೋಡಿ ಗ್ಲಾಸ್ ಬ್ರಿಡ್ಜ್, ಅಲ್ಲಿ ನೋಡಿ ಫಾಲ್ಸ್. ಅಪ್ಪನ ಗ್ಲಾಸ್, ಇದು ಗ್ಲಾಸಾ? ಅಲ್ಲಿ ನೋಡು, ಇಲ್ಲಿ ನೋಡಿ ಗ್ಲಾಸ್ ಬ್ರಿಡ್ಜ್. ನಾವು ಗ್ಲಾಸ್ ಬ್ರಿಡ್ಜ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲಿ ಕಲ್ಲಾಗೆ ನೋಡಿ ಮಾರ್ರೆ, ಎಷ್ಟು ಡೀಪ್ ಉಂಟು. ಓ, ಅಲ್ಲಿ ನೋಡಿ ಫಾಲ್ಸ್ ಕಾಣುತ್ತೆ. ಪಾತಿ ಸೂಪರ್ ಉಂಟಲ್ಲ. ಅಲ್ಲಿ ನೋಡಿ ವ್ಯಾಲಿ, ಆ ವ್ಯಾಲಿ ನೋಡಿ. ಅಪ್ಪ ಅವ್ರಿಗೆ ಚಂದ ಕಾಣ್ತಲ್ಲ ಬೆಳಿಗ್ಗೆ. ಅಲ್ಲಿ ಚಂದ ಆಗಿದೆ ಅಲ್ಲ. ಇದು ಹೋಟೆಲ್ ಮನೆಯ ಎಂತ ಮಾರೆ, ಗ್ಲಾಸ್ ಬ್ರಿಡ್ಜ್. ಇಲ್ಲಿ ಇದು ಗ್ಲಾಸ್. ಲಾಸ್ಟ್ ಈಗ ನಮ್ಮದು ಗ್ಲಾಸ್ ಬ್ರಿಡ್ಜ್ ಹೋಗಿ ಆಯ್ತು. ಡ್ಯಾನ್ಸ್ ಬಂದರ ಡ್ಯಾನ್ಸ್ ಎಲ್ಲ ಮಾಡಿದೆ. ಮತ್ತೆ ಅದು ಓಡಿದೆ, ಅಮ್ಮ ಇದ್ರು, ನಾನು ಸಹ ತಿರುಗಿ ಬೈದೆ. ಮತ್ತೆ ಈಗ ನಾವು ಎಲ್ಲಿ ಹೋದ ಗೊತ್ತಾ? ರಾಣಿಪುರ ಹಿಲ್ಸ್ ನಡ್ಕೊಂಡು ಹೋಗ್ಬೇಕು. ಹೀಗೇನೆ ಈಗ ಹತ್ತಬೇಕು ನಾವು. ಈಗ ಬೆಟ್ಟ ಹತ್ತಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ನಾವೀಗ ಮೇಲೆ ಹತ್ತಿಕೊಂಡು ಹೋಗ್ತಿದ್ದೇವೆ. ಅಮೆಝನ್ ರೈನ್ ಫಾರೆಸ್ಟ್ ತರ ಕಾಣ್ತಾ ಉಂಟು.
ಹೋಗುವಾಗ. ಅಲ್ಲೇ ನಮ್ಮ ಬುಕ್ಕಲ್ಲಿ ಫೋಟೋ ಇತ್ತು, ಹೀಗೆಲ್ಲ ಇತ್ತು ಒಳಗೆ. ಈಗ ಒಳಗೆ ಫುಲ್ ತಂಪು ಅಲ್ಲ, ಯಾಕೆಂದರೆ ಇದು ಮರ ಅಲ್ಲ, ಗ್ರೀನರಿ ಉಂಟು. ಮಳೆ ಬಂದ್ರೆ ರೈನ್ ಕೋಟ್ ಉಂಟು, ಅಮ್ಮ ಸಂಜೆ ಹಾಕೊಂಡು ಹೋಗ್ಲಿ. ಹೌದು, ಅಪ್ಪನ ಗೊತ್ತಿಲ್ಲ ನಂಗೆ, ಅಮ್ಮನಿ ಬೇಡ. ಅಮ್ಮನಿಗೆ ಇಷ್ಟ ಆಗಲ್ಲ ಟ್ರೆಕ್ಕಿಂಗ್, ಇಷ್ಟದವ್ರಿಗೆ ಕೊಡುದು ರೈನ್ ಕೋಟ್. ಇದೆಂತದ್ದು ಇಷ್ಟು ನಾವು ಕತ್ತಲೆಯಲ್ಲಿ ಅಲ್ಲಿ ಮಾಡಿ ಇಷ್ಟು ಕತ್ತಲೆ. ಈಗ ನಾವು ಇಲ್ಲಿ ನೋಡಿ, ನಾವು ಸ್ವತಂತ್ರ ಆಗಿ ವಿ ಆರ್ ಫ್ರೀಡಮ್ ಫ್ರಮ್ ರೈನ್ ಫಾರೆಸ್ಟ್. ಇಲ್ಲಿ ಯಾಕೆ ಸೈಲೆನ್ಸ್ ಅಮ್ಮ, ಅಲ್ಲಿ ನೋಡು ಎಷ್ಟು ಗ್ರೀನ್ ಅಲ್ಲಿ ಎಲ್ಲ. ನಂಗೆ ಇಷ್ಟ ಬೆವರಿದೆ ಅದು ಅಲ್ಲಿ ನೋಡಿ, ದೊಡ್ಡ ದಟ್ಟವಾದ ಕಾಡು ರೈನ್ ಫಾರೆಸ್ಟ್. ಇದ್ರಿಂದ ಬರುವಾಗ ಬೆವರಿದೆ, ಅದು ಕಲ್ಲಿಗೆಲ್ಲ ಹತ್ಲಿಕ್ಕೆ ಇದ್ದ ಕಲ್ಲಿಗೆಲ್ಲ ಹೀಗೆ ಹಾಡ್ಲಿಕ್ಕೆಲ್ಲ ಇತ್ತು. ಕಾಡಿನಲ್ಲಿ ಮಧ್ಯಾಹ್ನದ ಕಾಡಲ್ಲಿ ಕತ್ತಲಲ್ಲಿ ಯಾವುದು ಸಹ. ಇಲ್ಲಿ ಸ್ವಲ್ಪ ಕೂತ್ಕೊಳ್ಳಿ ಜಾಗ ಉಂಟು, ತಿನ್ನಲಿಕ್ಕೆ ಬೇಕಾದ್ರೆ ತಿನ್ನು. ಅಲ್ಲಿ ಅದೆಂತ ಬರ್ದಿರ ಎಂತ ಕೂತ್ಕೊಳ್ಳಿಗೆ ಅದು ಅನಿಸ್ತು, ನನ್ನ ಕ್ಲಾಸ್ಮೇಟ್ ಅನಿಸ್ತು, ನನ್ನ ಕ್ಲಾಸ್ಮೇಟ್. ಹೋಗುವ ಹೌದು, ಇಲ್ಲೆಲ್ಲ ಇನ್ಸೆಕ್ಟ್ಸ್ ಯಾಕೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ? ನೋಡಿ ಇಲ್ಲಿ ಹೋಗುವ. ಇಲ್ಲಿ ಕಿಟಕಿ ಎಲ್ಲಿಗಳು ಇಲ್ಲ, ಇಲ್ಲಿ ತೋರಿಸ್ಲಿಕ್ಕೆ ಇಲ್ಲೆಲ್ಲ ಕೇಳ್ತದೆ ಸೌಂಡ್. ಇಲ್ಲಿ ಮರದ ಒಳಗೆ ಅಂತ ಉಂಟು, ಕಾಣ್ತಿಲ್ಲ, ಅದು ಕಾಣುದಿಲ್ಲ ಒಳಗೆ. ಅದಕ್ಕೆ ಭಯವ ನಾವು ನೋಡಿದ್ರೆ. ಹೋಗುವ. ಯಾವುದರ ಒಳಗೆ ಮಿಕ್ಸ್ ಆಗಿದೆ. ನಾನು ಫಸ್ಟ್ ಟೈಮ್ ನ್ಯಾಚುರಲ್, ಫಸ್ಟ್ ಟೈಮ್ ಆರ್ಟಿಫಿಷಿಯಲ್. ಅದು ಅವತಾರಲ್ಲಿ ಪುತ್ತೂರೋತ್ಸವ ಇತ್ತಲ್ಲ, ಅಲ್ಲಿಗೆ ಹೋಗಿದ್ದೆ. ಎಲ್ಲ ಎಂಥದ್ದು ಉಂಗೋಲಿದ್ರೆ ಕಚ್ಚಿದ್ರೆ ಎಂತ ಯಾವುದು ಹುಳ. ಹಾಳು ಮಾಡಬೇಡ. ಕಲ್ಲಲ್ಲಿ ತೋಡಿದೆ, ಅದು ಬಾಲ್ ಆಯ್ತು.
ಓಪನ್ ಆಗಿ ಹೋಗ್ತದೆ. ಅದಕ್ಕೆ ಒಂದು ನಿಮಿಷ ಬೇಕಾ ಓಪನ್ ಆಗ್ಲಿಕ್ಕೆ? ನಾವೀಗ ಆಚೆ ಬೆಟ್ಟದಿಂದ ಈಚೆ ಬೆಟ್ಟ ಬಂದದ್ದು, ಆದ್ರೆ ದೊಡ್ಡ ಬೆಟ್ಟ ಅಂತ ಗೊತ್ತಾಗುದಿಲ್ಲ, ಎಲ್ಲ ಸಹ ಸೇಮ್ ಲೆಕ್ಕದಲ್ಲಿ ಉಂಟಲ್ಲ. ಇಲ್ಲ ಬಸ್ ಇಲ್ಲ, ಬೇರೆ ಬಸ್ಸಲ್ಲ, ಟನಸ್ಟಿಗೆ ಬರೋದು ಆಟೋಮೆಟಿಕ್. ನಿಮಗೆ ಗೊತ್ತು ನಾನಾಗ ನೀವು ಈಜಲ್ಲೇ ಹೋಗ್ಬೇಕು, ನಾನು ದೊಡ್ಡ ಅಂತ ದೊಡ್ಡ ಬಂಡೆಗಾಲಲ್ಲೇ ಹೋಗ್ಬೇಕು. ಅದು ಅಪ್ಪ ನಾವು ನಮ್ಮ ತಾತಲ್ಲ, ಅಮ್ಮ ಕಾಲು ನೋವಾಗಿರ್ಬೇಕು. ಸಾಕು ಹೊಡೋದು. ಅಲ್ಲಿ ಅಮ್ಮ ಬಂದ್ರೆ ಈಗ ಬೈತಾರೆ, ಅಮ್ಮನಿಗೆ ಹೆದರಿಕೆ ನನ್ನದು. ಹಾರ್ಟ್ ಶೇಪ್ ಮಾಡಿದ್ವಿ ಯಾರು. ಒಬ್ಬ ದೇವ ಹತ್ತಿ ಒಂದೇ 4 ಬಿಟ್ಟಾಯ್ತು. ಅಲ್ಲಿ ಮತ್ತೆ ಇದ್ದು ನಂಗೆ ಸಾಕಾಯ್ತಾ, ಇಷ್ಟು ಕಾಲದಲ್ಲೆಲ್ಲ ಆನೆ ಹೋಗುದಾ ಎಂತ ಅದು ಆನೆ ಸೆಗಣಿ. ಅದು ಹಪ್ಪ ರಕ್ತ ಬಂದಿದೆ ಫುಲ್ಲು. ಒಳ್ಳೆದು ಚೆನ್ನಾಗಂತದೆ. ಎಂತ ರಕ್ತದು ಹೋಗ್ಬೇಕಲ್ಲ? ಹೌದು. ಹಾ ಉಂಬರು ಕಚ್ಚಿದೆ ಈಗ 4 ಕಚ್ಚಿದೆ. ಈಗ ತೋರಿಸಿ ಆಗ್ತದೆ. ನೀ ಆಗ ಹೇಳಿದಲ್ಲ ಬಸ್ಸುದಿಲ್ಲ ಅಂತ. ಮತ್ತೆ ಎಂತ ಎನರ್ಜಿ ಅದು? ಬೆಟ್ಟದಲ್ಲಿ ಸಹ ಒಂದು ನೀರಿನ ಅಂಗಡಿ ಉಂಟು. ನಾವೀಗ ಲಾಸ್ಟ್ ಪಾಯಿಂಟಿಗೆ ಹೋಗ್ತಿದ್ದೇವೆ. ಅದು ನನ್ನ ಗುರಿ ಇತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು, ಅಲ್ಲಿ ಆದಷ್ಟು ಬಿಸೋಕು. ನಾವೀಗ ಸಾಕಾಯ್ತು, ಆ ತಪ್ಪಿಸಲ್ಲೇ ಹೇಳಿಬಿಟ್ಟೆ. ಈಗ ಆಚರಣೆ ನೋಡುವಾಗ ಸಮೂಹ ತರ ಕಾಣ್ತಾ ಅಲ್ಲ? ಅದೇ ಅದು ಈಗ ಲಾಸ್ಟ್ ಪಾಯಿಂಟ್. ಒಂದು ಲಾಸ್ಟ್ ಪಾಯಿಂಟ್ ತಪ್ಪಿ ಹೇಳಿಬಿಟ್ಟೆ. ಇದು ಲಾಸ್ಟ್ ಪಾಯಿಂಟ್ ಅಪ್ಪ. ಇದು ಕಾಲಾಗಿ ಇಷ್ಟು ಕಷ್ಟವಂತ ಹೋಗ್ಲಿಕ್ಕೆ, ನೀ ಬರಬೇಡ. ನಾವೀಗ ಬೆಟ್ಟ ಹತ್ತಿದ್ದೇವೆ. ಲಾಸ್ಟ್
ಫಸ್ಟ್ ನೋಡಿ ಅಷ್ಟು ದೊಡ್ಡ ಕಲ್ಲು ಚೆನ್ನತೆ ಕೊಡದೇವಿ ಕಲ್ಲೆಲ್ಲ ನೋಡಿ ಹಾಗೆ ನಾಲ್ಕು ನಾಲ್ಕು ಎಷ್ಟು 2 ಹೋಗು ಸೈಡ್ ಹೋಗ್ತಿದ್ದೇವೆ ಸೈಡ್ ಸಜ್ಜೆ ಅರೆ ನಾವು ಇಲ್ಲಿ ಕ್ಲೈಮ್ ಮಾಡಿ ಆಯ್ತಲ್ಲ ಓ ಅಲ್ಲಿ ನೋಡ ಅದು ಯಾವ ಸೌಂಡ್ ಅಪ್ಪ ಜಿಂಕೆಯ ಈಗ ರಾಣಿಪುರಂದು ಎಂಡ್ ಪಾಯಿಂಟ್ಗೆ ಬಂದೇವೆ. ಅದು ನಾವಲ್ಲಿ ಕಾಲಗೊಂದು ಫೋಟೋ ತೆಗೆದು ಬಂದದ್ದು, ಯಾಕೆಂದ್ರೆ ಅದು ಕಲ್ಲುಂಟಲ್ಲ ದೊಡ್ಡ ಕಲ್ಲು ಚಂದ ಕಾಣ್ತಿತ್ತು. ಮತ್ತೆ ಆ ಕಲ್ಲಿಗೆ ಹಾಕಿದ್ದಾರೆ ಬೋರ್ಡ್, ನಾವು ಹತ್ತಬಾರದು ಅಲ್ಲಿ ಹಾಕಿದ್ದಾರೆ ಕಲಗೋದ್ರೆ. ಇನ್ನು ಕಲಗೋದ್ರೆ ನಂಗೆ ಕಷ್ಟ ಮೇಲೆ ಬರ್ಲಿಕ್ಕೆ, ಕಷ್ಟಪಟ್ಟು ಮೇಲೆ ಬಂದ. ಒಳ್ಳೆ ಸೂರ್ಯ ಕಾಣ್ತದೆ ನಂಗೆ. ಅಲ್ಲಿ ಮಳೆ ಬರ್ತದಲ್ಲ ಆ ಸಿಟಿಗೆ. ಬಿಸಿಲು ಬಂತ ಇಲ್ಲಿ ಕೊಕ್ಕಣದ್ದು ತಿನ್ಲಿಕ್ಕೆ. ಮತ್ತೆ ಅಲ್ಲಿ ಹಿಮ ಬಂದಿದೆ, ಇಲ್ಲಿಗೆ ಸಹ ಬಂತು ಹಿಮ. ಈಗ ಚಳಿ ಆಗ್ತಾ ಉಂಟಲ್ಲ ಈಗ ಅಲ್ಲಿ ಹಾರುದು ಅಂದ್ರೆ ಹಿಮ ಬಂತು ತಾತ. ಅದೆಂತದೆ ಮನುಷ್ಯ ಹಾಗೆಲ್ಲ. ಇಲ್ಲಿಂದ ಕೇಳುದಪ್ಪ, ಈ ಕಾಫಿ ಇಲ್ಲಿಂದ ಕೇಳುದು ನೋಡಿ, ಕೇಳಿ ಸರಿ. ಸಾಕು ಸಾಕು. ಅಲ್ಲಿ ಅಲ್ಲಿ ಕಲ್ಲೊಳಗೆ ಇದು ಬಂದವರೆಲ್ಲ ಕುತ್ಕೊಳ್ಬೋದು. ಎಷ್ಟು ಕ್ಲೌಡ್ ಎಲ್ಲ ಇಲ್ಲ ಇತ್ತು, ಇವಾಗ ಬರುವ ಖಾಲಿ ಎಲ್ಲ ಕ್ಲೌಡ್ ಬರ್ತಾ ಉಂಟು ಅಲ್ಲ. ಕ್ಲೌಡ್ ಇದ್ರೆ ಖುಷಿ ಅಲ್ಲ. ಫಾರೆಸ್ಟ್ ಎಂಟ್ರಿ ಬಂದ್ವಿ. ಮತ್ತು ನಾವೀಗ ಇಳಿಯೋದು ಕೆಳಗೆ, ಇಳಿಲಿಕ್ಕೆ ಕಷ್ಟ. ಮತ್ತು ಹತ್ತಲಿಕ್ಕೆ ಈಸಿ, ಯಾಕೆಂದರೆ ಇಳಿಲಿಕ್ಕೆ ಅದು ಕೆಲವೊಂದು ಹೊಸ ಇರ್ತದೆ ಅಲ್ಲಿ ಇಳಿಲಿಕ್ಕೆ. ಫಾರೆಸ್ಟ್ ಅಂದರೆ ರೈನ್ ಫಾರೆಸ್ಟ್, ಅದೆಂತ ನಮ್ಮ ಲೋಕಲ್ ಫಾರೆಸ್ಟ್ ಅಲ್ಲ. ಕೆಲವೊಮ್ಮೆ ಉಂಗುರ ಕಷ್ಟ ಇರೋದು ಜಾಸ್ತಿ.
ಹೌದು, ಇಂಥ ಕಡೆ ಜಾಸ್ತಿ ಇತ್ತು. ಇಲ್ಲಿ ಫಾಸ್ಟ್ ಹೋಗ್ಬೇಕು, ಒಂದು ಹತ್ತಬೇಕು, ಆಗ ಸರಿ ಇರ್ತದೆ. ನನಗೆ ಒಂದು ಕಷ್ಟನೇ ಇಲ್ಲ ಮಾರೆ, ಅಲ್ವಾ? ಲಕ್ಕಿ ನಾನು ಎಲ್ಲ ಓದು. ಹಾಂ, ಲಕ್ಕಿ ಬ್ಯಾನ್ ನೋಡು. ಅನ್ನೋ ಸೌಂಡ್ ಕೇಳಿತಲ್ಲ, ಎಂತ ಸೌಂಡ್ ಕೇಳಿದ್ರು? ಅಲ್ಲಿ ಕೇಳಿತು. ಆಗೊಮ್ಮೆ ಟಾಪಲ್ಲಿ ಕೇಳಿತಲ್ಲ ಆಗ, ಅದು ನಾನು ಸಿಕ್ಕಿದೆ. ಇಲ್ಲಿ ಯಾರ್ತದೆ? ಇಲ್ಲೇ ಹತ್ತಿರ್ಬೋದು, ಉಂಬುಳು ಇಲ್ಲಿ ಇರ್ತದೆ ಗ್ಯಾರಂಟಿ. ಎಂತ ಬರೀದು? ಜೈ ಹಿಂದ್. ಎಂತದು? ಜೈ ಶ್ರೀರಾಮ. ಕಳಂಗ್ ಬಿಸಾಡ್ಬೋದಾ? ಬಿಸಾಡ್ಬೋದು. ಇದು ಕಲರ್ ಬಂದು ಇದರ ಆಚೆ ಹೋಗ್ಬಿಡಿ, ಉಂಬಳು ಇರ್ಬೋದು ಅದನ್ನು. ಆಯ್ತಾ? ಹೋಗಿ ಕೆಲವೊಂದ್ಸಲ ಸೇಲು ಹಾವೆಲ್ಲ ಸಣ್ಣ ನೋಡಿ, ಸೇಲು ಸಣ್ಣದು. ನಾನು ನರ್ಕೊಂಡು ಹೋದ ಅನ್ನ ಮುಂದೆ ಸಿಕ್ಕಿತ, ಸಣ್ಣ ಸೇಲು, ಪಾಯ್ಸನ್ ಸೇಲು. ನನ್ನ ಮತ್ತೆ ಅದು ಓಡ್ತದ. ತಿನ್ನೋ ಕಾಲ ಗರ್ಪುತ್ತಿದ್ದೆ. ಅಂದಿನ ಕಾಲ ತಲುಪಿದ್ದೇವೆ, ನಾವು ಕಾಲ ತಲುಪಿದ್ದೇವೆ. ಜರ್ನಿ ತುಂಬಾ ಈಸಿ ಉಂಟು, ಕಷ್ಟ ಏನಿಲ್ಲ. ನೀವು ಸಹ ಬನ್ನಿ ಆಯ್ತಾ. ಪ್ಲಾಸ್ಟಿಕ್ ಎಲ್ಲ ತಕೊಂಡು ಹೋಗಬಾರದು, ಅದಕ್ಕೆ ಪ್ಲಾಸ್ಟಿಕ್ ಅನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ.